ಹೆಣ್ಣು ಮನೆಯ ಬೆಳಕು, ಮನೆಯ ಲಕ್ಷ್ಮಿ. ಆಕೆಯ ನಗುವೆ ಆ ಮನೆಗೆ ಬೆಳಕು. ಹಾಗಾಗಿ ಆಕೆಯು ಚಿಕ್ಕ ವಯಸ್ಸಿನಲ್ಲೇ ತನ್ನಲ್ಲಿ ಕೆಲವೊಂದು ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವುದು ಅವಶ್ಯಕ. ಹೆಣ್ಣನ್ನು ನಾವು ಕ್ಷಮೆಯ ಧರಿತ್ರಿ, ಮಹಾಲಕ್ಷ್ಮಿ ರೂಪ, ಹೀಗೆ ನಾನಾ ಹೆಸರುಗಳಿಂದ ಗೌರವಿಸುತ್ತೇವೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗುತ್ತಿರುತ್ತಾರೋ, ಯಾವ ಮನೆಯ ಹೆಣ್ಣಿನ ಮನಸ್ಸು ಯಾವಾಗಲೂ ಆ ಮನೆಯ ಶ್ರೇಯಸ್ಸನ್ನು ಬಯಸುತ್ತದೆಯೋ, ಅಂತಹ ಹೆಣ್ಣು ಇರುವ ಮನೆಯಲ್ಲಿ ಸದಾಕಾಲ ಧನ ಧಾನ್ಯ ತುಂಬಿಕೊಂಡಿರುತ್ತದೆ. ಆಕೆಯ ಗುಣಗಳು ಆ ಮನೆಯನ್ನು ಬೆಳಗುವಂತೆ ಮಾಡುತ್ತದೆ. ಆಕೆಯ ನಗು ಕುಟುಂಬದಲ್ಲಿನ ನೋವನ್ನು ಮರೆಸುತ್ತದೆ. ಹೆಣ್ಣು ಮಕ್ಕಳಲ್ಲಿ ಒಳ್ಳೆಯ ಗುಣಗಳಿದ್ದರೆ ಸಾಲದು, ಅವರಲ್ಲಿ ಉತ್ತಮ ಸಂಸ್ಕಾರವೂ ಇರಬೇಕು. ಹೆಣ್ಣು ಮಕ್ಕಳು ತಮ್ಮಲ್ಲಿ ಯಾವೆಲ್ಲ ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುಂಚೆ ಎ ಟು ಝಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿವಾಹದ ನಂತರ ಸ್ತ್ರೀಯನ್ನು ಸುಮಂಗಲಿ ಅಥವಾ ಮುತ್ತೈದೆ ಎಂದು ಕರೆಯಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಕಾಲುಂಗುರ ಹಾಗೂ ತಾಳಿಯನ್ನು ಅಂದರೆ ಮಾಂಗಲ್ಯ ಸರವನ್ನು ತೆಗೆದು ಇಡಬಾರದು. ಇದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ. ದೇವರಿಗೆ ಬಳಸುವ ಅಥವಾ ದೇವರ ಪೂಜೆಯಲ್ಲಿ ಬಳಸುವ ಅರಿಶಿನ ಮತ್ತು ಕುಂಕುಮವನ್ನು ಮನೆಗೆ ಬಂದ ಮುತ್ತೈದೆಗೆ ಕೊಡಬಾರದು. ಯಾಕೆಂದರೆ ದೇವರಿಗೆ ಬಳಸುವ ಅರಿಶಿನ ಕುಂಕುಮ ಮಡಿಯಾಗಿರಬೇಕು. ಹೆಣ್ಣು ಮಕ್ಕಳು ತಮ್ಮ ತವರು ಮನೆಯಲ್ಲಾಗಿರಬಹುದು ಅಥವಾ ಪತಿಯ ಮನೆಯಲ್ಲಾಗಿರಬಹುದು, ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು. ಇದು ನೀವು ಲಕ್ಷ್ಮೀ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ. ಊಟ ಮಾಡುವ ಸಮಯದಲ್ಲಿ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಎಂಜಲು ಕೈಯಿಂದ ಏನನ್ನೂ ಕೊಡಲು ಬೇಡಿ, ಏನನ್ನು ಅವರಿಂದ ತೆಗೆದುಕೊಳ್ಳಲು ಬೇಡಿ. ಎಂಜಲು ಕೈಯಿಂದ ಊಟದ ತಟ್ಟೆಯನ್ನು ಎತ್ತಬಾರದು. ಒಂದು ವೇಳೆ ಅವಶ್ಯಕತೆ ಇದ್ದರೆ ಕೈ ತೊಳೆದುಕೊಂಡು ನಂತರ ನಿಮ್ಮ ಕೆಲಸ ಮಾಡಿ. ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು, ಪದೇ ಪದೇ ಕಣ್ಣೀರು ಹಾಕುವುದು, ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡುವುದರಿಂದ ದಾರಿದ್ರ್ಯ ಬರುತ್ತದೆ. ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರ ಮಂತ್ರಗಳನ್ನು ನಾಮಸ್ಮರಣೆಯನ್ನು ಮಾಡಿಕೊಂಡು ಪೂಜೆ ಮಾಡಬೇಕು ಹಾಗೂ ಗಂಟೆಯನ್ನು ಬಾರಿಸಿಕೊಂಡು ಪೂಜೆಯನ್ನು ಮಾಡಬೇಕು. ಸುಮ್ಮನೆ ಮೌನವಾಗಿ ಪೂಜೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ಮನಸ್ಸು ಕೂಡ ಪೂಜೆಯ ಮೇಲೆ ಇರುವುದಿಲ್ಲ. ಆಹಾರವನ್ನು ಅಗೌರವಿಸಬಾರದು. ಒಂದು ವೇಳೆ ಆಹಾರ ನಿಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಅದನ್ನು ಎತ್ತಿ ತೆಗೆಯಬೇಕು. ಯಾರೂ ಕೂಡ ಆಹಾರವನ್ನು ತುಳಿಯದಂತೆ ನೋಡಿಕೊಳ್ಳಿ. ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿಗೆ ನಿಮ್ಮ ಮೇಲೆ ಕೋಪ ಬರಬಹುದು. ಆದಷ್ಟು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಊಟದ ಬಳಿಕ ತಟ್ಟೆಯನ್ನು ಶುದ್ಧವಾಗಿ ತೊಳೆದಿಡಬೇಕು. ತಟ್ಟೆಯಲ್ಲಿ ಆಹಾರವನ್ನು ಅರ್ಧಂಬರ್ಧ ತಿಂದು ಬಿಡಬಾರದು. ಗುರು ಹಿರಿಯರಿಗೆ ಯಾವಾಗಲೂ ನಾವು ಗೌರವವನ್ನು ನೀಡುವಂತಹ ಹವ್ಯಾಸವನ್ನು ಇಟ್ಟುಕೊಂಡಿರಬೇಕು. ಮುಂಜಾನೆ ಎದ್ದಾಗ ಸ್ನಾನ ಮಾಡದೆ ಅಥವಾ ಕೈ ಕಾಲು ಮುಖವನ್ನು ತೊಳೆಯದೆ ದೇವರ ಕೋಣೆಯನ್ನು ಪ್ರವೇಶಿಸಬೇಡಿ ಹಾಗೂ ಹೊರಗಿನಿಂದ ಬಂದಾಗ ಕೈ ಕಾಲು ತೊಳೆಯದೆ ಇನ್ನಿತರ ಕೆಲಸಗಳನ್ನು ಮಾಡಬೇಡಿ. ಎಡಗೈನಲ್ಲಿ ದೇವರಿಗೆ ಹೂವನ್ನು ಅರ್ಪಿಸಬಾರದು ಹಾಗೂ ಒಣಗಿದ ಹೂವನ್ನು ದೇವರಿಗೆ ಅರ್ಪಿಸಬಾರದು. ಯಾವುದೇ ಮುರಿದ, ಹರಿದ ಅಥವಾ ಕೊಳೆಯಾದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು. ಪೂಜೆ ಮಾಡುವಾಗ ತಲೆಯ ಮೇಲೆ ಯಾವುದಾದರೂ ವಸ್ತ್ರವನ್ನು ಹಾಕಿಕೊಳ್ಳಿ. ತಲೆಯನ್ನು ತೆರೆದಿಟ್ಟುಕೊಂಡು ಪೂಜೆಯನ್ನು ಮಾಡಬಾರದು. ಸೂರ್ಯೋದಯಕ್ಕೂ ಮುನ್ನ ಏಳಬೇಕು. ಸಾಧ್ಯವಾದರೆ ಅಂಗಳವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ. ಕೋಪದಲ್ಲಿ ಅವಸರದಲ್ಲಿ ಪೂಜೆಯನ್ನು ಮಾಡಬೇಡಿ. ಯಾವಾಗಲೂ ಸಮಾಧಾನದಿಂದ ಪೂಜೆ ಮಾಡಿ. ದೇವರ ಪೂಜೆ ಮಾಡುವಾಗ ನಿಮಗೆ ಗೊತ್ತಿರುವ ದೇವರ ಸ್ತೋತ್ರ ಅಥವಾ ಮಂತ್ರಗಳನ್ನು ಪಠಿಸಿ. ಇದರಿಂದ ಮನಸ್ಸು ಪ್ರಶಾಂತವಾಗುವುದರ ಜೊತೆಗೆ ಮನಸ್ಸಿನ ಗೊಂದಲಗಳು ಕಡಿಮೆಯಾಗುತ್ತವೆ. ಆದಷ್ಟು ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಯಾಕೆಂದರೆ ಅನ್ನದ ರೂಪದಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಜಾಗ. ಊಟದ ತಟ್ಟೆಯಲ್ಲಿ ಆಹಾರವನ್ನು ಬಿಡಬಾರದು. ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು. ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು. ಮಂಗಳವಾರ ಮತ್ತು ಶುಕ್ರವಾರ
ದಾನ ಮಾಡಬೇಡಿ, ಅದರಲ್ಲೂ ದುಡ್ಡನ್ನು ಯಾರಿಗೂ ಕೊಡಬೇಡಿ. ಯಾವುದೇ ಕಾರಣಕ್ಕೂ ಎಡಗೈನಿಂದ ಯಾವುದೇ ವಸ್ತುಗಳನ್ನು ಕೊಡಬೇಡಿ. ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಯಾವಾಗಲೂ ಹಣೆಗೆ ಕುಂಕುಮ, ಕಾಲಿಗೆ ಕಾಲುಂಗುರ, ಕುತ್ತಿಗೆಗೆ ಮಾಂಗಲ್ಯವನ್ನು ಕಡ್ಡಾಯವಾಗಿ ಧರಿಸಿರಬೇಕು. ಮನೆಯಲ್ಲಿ ಯಾವ ವಸ್ತುಗಳು ಇಲ್ಲ ಎಂದು ಹೇಳಬಾರದು. ಅಶ್ವಿನಿ ದೇವತೆಗಳು ಅಸ್ತು ಎಂದು ಬಿಡುತ್ತಾರೆ. ಇದರಿಂದ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ. ಪ್ರತಿಯೊಂದು ಹೆಣ್ಣುಮಗಳು ಈ ಎಲ್ಲ ಒಳ್ಳೆಯ ಸಂಸ್ಕಾರಗಳನ್ನು ತನ್ನಲ್ಲಿ ಹೊಂದಿರಬೇಕು. ಈ ಎಲ್ಲ ಸಂಸ್ಕಾರಗಳು ಅವರಿಂದ ಇದ್ದ ಮನೆಗೆ ಹಾಗೂ ಹೋದ ಮನೆಗೆ ಒಳ್ಳೆಯದನ್ನೇ ಮಾಡುತ್ತದೆ.